ಬೃಹದಾಕಾರದ ಪಾರಿತೋಷಕ ಬಾಚಿಕೊಳ್ಳುವ ನೆಚ್ಚಿನ ಆಟಗಾರ ಯಾರು? ಅಣ್ಣ ಇನ್ ಖಾಲಿ ಬಿಟ್ಟು ಈಚಿ ಬಾ ಅಷ್ಟೇ. ಜಾಲಿ ಜಾಲಿ. ಆಯ್ತು, ತೊಂದರೆ ಇಲ್ಲ, ಇನ್ನು ಬಾಗ್ಲು ಹಾಕಿಲ್ಲ, ಸಮಯ ಇದೆ. ಲಾಸ್ಟ್ ನೀನು ಮಲಿಕ, ನಾನು ಮಲಿಕತೀನಿ. ಇದು ಫೈನಲ್ ಪಂದ್ಯ. ರಾಜಾ ಓಲೆ ಲಾಕಪ್ ಡೆತ್ ಮಾಡಬೇಕಾ? ಗಾಡಿ ಬೋಲೆ ಅತ್ಯಂತ ರೋಮಾಂಚನಕಾರಿಯಾದ ಪಂದ್ಯ ಸಾಗಿ ಬರ್ತಾ ಇದೆ. ಎರಡು ತಂಡಗಳು ಪ್ರತಿಷ್ಠಿತವಾದ ತಂಡಗಳು. ರಾಮದೂತ ಸೋಮವಾರಪೇಟೆ, ಸತ್ಯ ಸ್ಪೋರ್ಟ್ಸ್ ಕ್ಲಬ್ ಸೋಮವಾರಪೇಟೆ. ಎರಡು ತಂಡಗಳು ನಮ್ಮ ತಂಡಗಳೇ ಅಣ್ಣ ತಮ್ಮಂದಿರು. ಆ ಕಾರಣವಾಗಿ ಬೆಳ್ಳಿ ಬಟ್ಟಲಿನ ಪಾರಿತೋಷಕಕ್ಕಾಗಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ದಯವಿಟ್ಟಲ್ಲಿ ಹಣ ಒಂದು 5 ದಿವಸ ಸುಮ್ಮನಿರ್ಬೇಕು, ಸೈಲೆಂಟ್. ಒಂದ್ಸರಿ ಚಂದ, 2 ಸರಿ ಚಂದ. ಇದಕ್ಕೆ ಉತ್ತರ ನೀಲಕೈದ ಆಟಗಾರ ಮಂಡ್ಯದ ಗಂಡು. ಇದರಿಗೆ ಉತ್ತಮವಾದ ಹಿಡಿತದ ಯತ್ನ, ಆದರೆ ಅಂಕವನ್ನ ಚಿತ್ರದುರ್ಗದ ಕಲ್ಲಿನ ಕೋಟೆ ವಿಭಾಗದ ಆಟಗಾರನಿಗೆ, ಚೆಸ್ಟ್ ಓವರ್ 14 ಆಟಗಾರನಿಗೆ ಡಿಫೆನ್ಸ್ ನಲ್ಲಿ ಹೇಳಿ ಮಾಡಿಸಿದ ತಂಡ ರಾಮದೂತ ತಂಡವಾದ್ರೆ ತೀರ್ಪುಗಾರನ ತೀರ್ಪೇ ಅಂತಿಮ. ನಾಲ್ಕು ಅಂಕ ಒಂದೇ ದಾಳಿಯಲ್ಲಿ, 4 ಅಂಕ. ರೆಡ್ ಸೇಫ್ 4 ಪಾಯಿಂಟ್ಸ್. ತೀರ್ಪುಗಾರರ ತೀರ್ಪೇ ಅಂತಿಮ. ದಯವಿಟ್ಟು ವಾದ ವಿವಾದಕ್ಕೆ ಅವಕಾಶ ಮಾಡಿಕೊಡಬೇಡಿ. ತೀರ್ಪುಗಾರರು ವಾದ ಮಾಡಿದರೆ ಗ್ರೀನ್ ಕಾರ್ಡ್, ಯೆಲ್ಲೋ ಕಾರ್ಡ್, ರೆಡ್ ಕಾರ್ಡ್ ಸೂಚನೆ ಇರ್ತದೆ. ಮೊದಲಿಗೆ ಗ್ರೀನ್ ಕಾರ್ಡ್ ಬರ್ತದೆ, ಆಟಗಾರರಿಗೆ ಎಚ್ಚರಿಕೆ. ಯೆಲ್ಲೋ ಕಾರ್ಡ್ 2 ನಿಮಿಷದ ಕಾಲ ಅಂಕಣದ ಹೊರಭಾಗ. ರೆಡ್ ಕಾರ್ಡ್ ಆಟಗಾರ ಪಂದ್ಯಕೂಟದಿಂದ ಡಿಸ್ಕ್ವಾಲಿಫೈ. ಆ ಕಾರಣವಾಗಿ 4-1 ಸೂಪರ್ ಟ್ಯಾಕಲ್ ಆನ್. ದಯವಿಟ್ಟಲ್ಲಿ ಲೈನ್ ಗಮನಿಸಿ ಸರ್. ಯಾರಲ್ಲಿ ಲೈನ್ ಅಪ್ ಕೈ ಎತ್ತಿ, ಎರಡು ಬಗೆಯಲ್ಲಿ. ಇದರಿಗೆ ಮತ್ತೆ ಪಂದ್ಯ. ವರ್ಣನ ಉತ್ತಮವಾದ ದಾಳಿಗಳು ಸಾಗಿ ಬರ್ತಾ ಇಲ್ಲ. ಕಾರಣವಾಗಿ ತಂಡ ಕೊಂಚ ಹಿನ್ನಡೆಯನ್ನು ಪಡೆದುಕೊಳ್ತಾ ಇದೆ. 5-1.
ಆರೋಗ್ಯಕ್ಕಿಂತ ಹೆಚ್ಚಿರುವಂತಹ ಬೃಹದಾಕಾರದ ಪಾರಿತೋಷಕ 15,000 ನಗದು. ಬೋನಸ್ ಆಯ್ತದ, ಒಂದು ಬೋನಸ್ ಆಗಿದೆ. ಎರಡು ಜನ ಆಟಗಾರ ಮಾತ್ರ ಬಾಕಿ. ಕಳೆದ ದಾಳಿಯಲ್ಲಿ 4 ಅಂಕವನ್ನ ಬಾಚಿಕೊಂಡಂತ ಆಟಗಾರ ಆರು 2 ಆಲೌಟ್ ಆಗುವ ಎಲ್ಲ ಲಕ್ಷಣಗಳು ಕಾಣಸಿಗ್ತಾ ಇದೆ. ಕಾರಣ ಒಬ್ಬನೇ ಬಾಕಿ. ಮನೆ ಹೋಗಲ್ಲ ನಮ್ಮ ಟೀಮಿಗೆ. ರೆಡ್ ಔಟ್, ರೈಟ್ ಔಟ್. 9-3. ಪಂದ್ಯ ಯಾವ ಇದರಲ್ಲಿ ಉತ್ತಮವಾದ ಬಲಿಷ್ಠವಾದ ಹಿಡಿತ, 1 ಅಂಕ ಜೋಡಣೆ. ಯಾವುದೇ ಒಂದು ಸಮಯದಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗುವ ಲಕ್ಷಣಗಳಿದೆ. ಒಂದು ಸೂಪರ್ ರೈಡ್ ಬಂದಿದೆ, ಆದ್ರೆ ಪಂದ್ಯ ಸಮಬಲ ಆಗುವ ಲಕ್ಷಣಗಳು ಕಾಣಸಿಗ್ತಾ ಇದೆ. ಮತ್ತೊಂದು ಅಂಕ ಜೋಡಣೆ, 5-9. ಒಂದೇ ಸಾಕು, ಓದ್ಬಿಡು. ಇದರೊಂದಿಗೆ ಸ್ಕಾರ್ಪಿಯನ್ ಕಿಂಗ್ ಮೂಲಕ ಮತ್ತೊಂದು ಅಂಕದ ಜೋಡಣೆ. ಪಂದ್ಯದ ಸ್ಥಿತಿಗತಿಯೇ ಬದಲಾಯಿಸ್ತಾ ಇದ್ದಾನೆ. 10-5. ದಾಳಿಯಲ್ಲಿ ಹರ್ಷ, NNC ಸುಳ್ಯ. ಬುಧವಾರ ಡಿಫೆನ್ಸ್ ಮೂಲಕ ಮತ್ತೊಂದು. ಓ ದೇವರೇ, ಏನಾಗಿದೆ ಈ ಪಟ್ಟಣಕ್ಕೆ? 8-10. ಈ ಪಂದ್ಯದ ಪ್ರಾರಂಭದಿಂದಲೂ ನಾನು ಹೇಳ್ತಾ ಇದ್ದೇನೆ, ಹಾರ್ಟ್ ವೀಕ್ ಇರೋರು ಕಬಡ್ಡಿ ನೋಡುವುದು ಬೇಡ. ಕಾರಣ 8-10. ಉಸಿರನ್ನ ಬಿಗಿ ಹಿಡಿದು ನೋಡ್ತಾ ಇದ್ದೇವೆ. ಇದು ಪ್ರತಿಷ್ಠೆಯ ಪಂದ್ಯ. ಬೊಪ್ಪಯ್ಯ, ಸೇತಾ, ಕ್ರಿಯೇಟಿವ್, ಕೂರ್ಗೋ ಇವರು ಸಹ ಯೂಟ್ಯೂಬ್ ಲೈವ್ ಸತತವಾಗಿ ಉತ್ತಮವಾದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಆಗೋದಿಲ್ಲ ಬಿಡೋ ಬಾಬಾ, ಇದಕ್ಕೆ 11-8. ದಾಳಿಯಲ್ಲಿ ಮತ್ತೆ ವರುಣ 11-8.
ಇದರಿಗೆ ಮತ್ತೆ ದಾಳಿಯಲ್ಲಿ ಬಲವಾದ ಮನವಿ ತೀರ್ಪುಗಾರರಿಗೆ ಆದ ಕಾರಣವಾಗಿ ಮತ್ತೊಂದು ಅಂಕದ ಜೋಡಣೆ 12-8. ಲೈನ್ ನಂಬರ್ ದಯವಿಟ್ಟು ಲೈನ್ ಗಮನಿಸಿ, ಆಟವನ್ನು ಗಮನಿಸಬೇಡಿ ಸರ್. ಇಲ್ಲೇ ಸ್ಟಾರ್ಟ್ ನೋಡ್ತೀನಿ. ಉತ್ತಮವಾದ ಬಲಿಷ್ಠವಾದ ಹಿಡಿತದೊಂದಿಗೆ ಮತ್ತೊಬ್ಬ ಆಟಗಾರನ ಬಂಧನ. 13-8. ಲೈನ್ ನಂಬರ್ ದಯವಿಟ್ಟು ಲೈನ್ ಗಮನಿಸಿ ಸರ್. ಅಲ್ಲಿ ನೀವು ಪಂದ್ಯವನ್ನು ನೋಡ್ತಾ ಇದೀವಿ, ಲೈನ್ ನೋಡ್ತಾ ಇಲ್ಲ. ಆಚೆ ಅಲ್ಲ ಸರ್, ಈಚೆ. ಆ ಕಡೆ ಹಾ ಖಂಡಿತ. ಸರ್ ಆ ಕಡೆಗೆ. ಆ ಕಡೆ ಮೇಲು. ರಾಜಪುರ ರೋಡ್ ಕಡೆ ಅಲ್ಲಿ ಲೈನ್ ಎಂಪರ್ ಆ ಕಡೆ ನಮ್ಮ ಕಡೆ. ದಾಳಿಯಲ್ಲಿ ಮತ್ತೆ ಹರ್ಷ. ಕಳೆದ ದಾಳಿಯಲ್ಲಿ ಸೂಪರ್ ರೈಡ್ ಮಾಡಿದಂತ ಸೂಪರ್ ಸರ್ದಾರ. ಇದರೊಂದಿಗೆ ಮತ್ತೊಂದು ಅಂಕವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಬೋನಸ್ ಹಣ ಸುಮ್ಕೆ ನೋಡು, ನೀನು ಮಾನ ಕಾಯ್ದಾಗ ಅದು ಬೇರೆ ಮಾಡಿಯೋ. 9-13. ದಾಳಿಯಲ್ಲಿ ಹೇಮಂತ. ದಾಳಿಯಲ್ಲಿ ಮತ್ತೆ ವರುಣ. Third right is it 2-all. ಮಾಡಲಿಲ್ಲವೇ ಬಡಿ. ನೋ ಬೋನಸ್, ಓನ್ಲಿ ಟಚ್ ಬಾಲ್. ಅತ್ಯಂತ ವೇಗವಾದ ದಾಳಿಯಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದ್ದಾನೆ. ಪ್ರಥಮಾರ್ಧ ಮುಕ್ತಾಯಕ್ಕೆ ಅಂಕಗಳು 14-9. ಈ ಪಂದ್ಯಕೂಟಕ್ಕೆ ಕೊಡುಗೈ ದಾನಿಗಳು ಆಗಿರುವಂತಹ ಗಿರೀಶ್ ಮಲ್ಲಪ್ಪ ಸರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಆಸೀನಾಗಿ ಪಂದ್ಯಕೂಟವನ್ನು ವೀಕ್ಷಣೆ ಮಾಡಬೇಕಂತ ಆಗಮಿಸಿ ಕೇಳ್ತೇವೆ. ಗಿರೀಶ್ ಮಲ್ಲಪ್ಪ ಸರ್ ದಯವಿಟ್ಟು ಬನ್ನಿ ಸರ್ ಒಳಭಾಗಕ್ಕೆ. ಹಾಗೆ ಎಲ್ಲ ಆಯೋಜಕರು ದಯವಿಟ್ಟು ಅವರನ್ನ ಹಸ್ತಲಾಭವನ್ನು ನೀಡುವ ಮೂಲಕ ಅಂಕಣದ ಒಳಭಾಗಕ್ಕೆ ಅವರ ಕರೆತರಬೇಕಂತ ಕೇಳ್ತೇವೆ. ಗಿರೀಶ್ ಮಲ್ಲಪ್ಪನವರು. ಹದಿನಾಲ್ಕು 9. 14 ಪ್ರೀತ ಈ ಪಂದ್ಯಕೂಟಕ್ಕೆ ಕೊಡುಗೈ ದಾನಿಗಳಾಗಿರುವಂತಹ ಕೊಡಗು ಜಿಲ್ಲೆ ಒಕ್ಕಲಿಗರ ಯುವ ವೇದಿಕೆಯ ಅಧ್ಯಕ್ಷರಾದಂತ ಗಿರೀಶ್ ಮಲ್ಲಪ್ಪನವರು ಈಗ ಆಗಮಿಸಿದ್ದಾರೆ ಈ ಕ್ರೀಡಾಕೂಟಕ್ಕೆ. ಅವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೀವಿ. ಅದೇ ರೀತಿ ಗೌಡಳ್ಳಿ ಪೃಥ್ವಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಇಂದಿರಾ ಗಾಂಧಿ ಬೆಂಬಲಿಗರ ಸಂಘದ ವತಿಯಿಂದ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಿದ್ದೀವಿ. ಹಾಗೆ ಈ ಪಂದ್ಯಕೂಟಕ್ಕೆ ಈಗ ತಾನೇ ಆಗಮಿಸುವಂತ ಕೊಡುಗು ದಾನಿಗಳು ಒಕ್ಕಲಿಗರ ಯುವ ವೇದಿಕೆಯ ಅಧ್ಯಕ್ಷರಾದಂತ ಗಿರೀಶ್ ಮಲ್ಲಪ್ಪ ಸರ್, ಹಾಗೆ ಮರಿಕಲ್ಲು ಪೃಥ್ವಿ ಗೌಡಳ್ಳಿ ಕೊಡುಗೆ ದಾನಿಗಳು ಅವರು ಸಹ ಆಗಮಿಸಿದ್ದಾರೆ. ಅವರು 2 ಜನ ಆಟಗಾರರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬಂದು 2 ತಂಡಗಳಿಗೆ ಶುಭವನ್ನು ಕೋರಬೇಕಂತ ತಮಗೆ ಕೇಳ್ತೇವೆ. ಇದು ಫೈನಲ್ ಪಂದ್ಯ. ದಯವಿಟ್ಟು ಅಲ್ಲಿ ಅಣ್ಣ
ಔಟ್ ಆದವರು ಮತ್ತೆ ಉಳಿದಂತ ಆಟಗಾರ ದಯವಿಟ್ಟು ಒಳಗೆ ಬನ್ನಿ ಸರ್. ದಯವಿಟ್ಟು ಔಟ್ ಆದಂತವರು ದಯವಿಟ್ಟು ಈ ಪ್ಲೇಸ್ ನೋಡ್ಕೊಳ್ಳಿ, ಲೈನ್ ಹತ್ರ ಒಳಗೆ ಬನ್ನಿ. ಒಳಗಡೆ ಮಗ ಓಕೆ. ಅಲ್ಲಿ ಔಟ್ ಆದವರು ದಯವಿಟ್ಟು ಅಲ್ಲಿ ಅಣ್ಣ ಸರ್ ಒಳಗಡೆ ಕಳಿಸಿರಿ ಸರ್, ಮತ್ತೆ ಕರ್ಕೊಳ್ಳಿ. ಈ ಪಂದ್ಯಕೂಟಕ್ಕೆ ಆಗಮಿಸಿದ ಇದು ಫೈನಲ್ ಪಂದ್ಯ ಸರ್. ರಾಮದೂತ ಸೋಮವಾರಪೇಟೆ ವರ್ಸಸ್ ಸತ್ಯ ಸ್ಪೋರ್ಟ್ಸ್ ಕ್ಲಬ್ ಎರಡು ತಂಡಗಳ ಮಧ್ಯೆ ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. ಆದ ಕಾರಣವಾಗಿ ಈ ಪಂದ್ಯಕೂಟ ಈಗಾಗಲೇ 9:14ರಲ್ಲಿ ಪಂದ್ಯಕೂಟ ಏಕಮುಖವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಈ ಪಂದ್ಯಕೂಟಕ್ಕೆ ಆಗಮಿಸಿ ಶುಭವನ್ನು ಕೋರಿದಂತ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ಫೈನಲ್ ಪಂದ್ಯವನ್ನ ವೀಕ್ಷಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಓಕೆ, ಪ್ರಥಮಾರ್ಧ ದಯವಿಟ್ಟಲ್ಲಿ ನೋಡಿ ಸರಿ ಇದೆಯಾ? ಎರಡು ಬದಿಯಲ್ಲಿ ಔಟ್ ಆದ್ರೆ ಆಚೆ ಹೋದ್ರ? ಓಕೆ, ಥ್ಯಾಂಕ್ ಯು. 14-9 in favor Satya Sports Club. ಅಲ್ಲಿ ಲೈನಪ್ ಮುಂದೆ ಬನ್ನಿ ಸರ್, ಆಟಗಾರರ ಹಿಂದೆ ಕಳಿಸಿ. ಲೈನಪ್ ಮುಂದೆ ಬನ್ನಿ. ಚೆಸ್ಟ್ ನಂಬರ್ 14 ಚಿತ್ರದುರ್ಗದ ಉದಯೋನ್ಮುಖ ಆಟಗಾರ. ಪಂದ್ಯದ ಸ್ಥಿತಿಗತಿಯನ್ನೇ ಬದಲು ಮಾಡಿದ ಆಟಗಾರ. 14-9 ಗೆದ್ದವರಿಗೆ ಇಂದಿರಾ ಗಾಂಧಿ ಕಪ್ 6 ಅಡಿಯ ಬೆಳ್ಳಿ ಬಟ್ಟಲಿನ ಬೃಹದಾಕಾರದ ಪಾರಿತೋಷಕ ಜೊತೆಗೆ 15,000. ದ್ವಿತೀಯ ಬಹುಮಾನವಾಗಿ 4 ಅಡಿ ಪಾರಿತೋಷಕ ಹಾಗೂ 10,000 ನಗದು. ಈ ಪಂದ್ಯಕೂಟದಲ್ಲಿ ಆಡಿದ ಅನುಭವದೊಂದಿಗೆ ನಾವು ತೆರಳ್ತಾ ಇದ್ದೇವೆ. ಈ ಮಣ್ಣಿನ ನೆಲದಲ್ಲಿ ಆಡಿದ ಅನುಭವದೊಂದಿಗೆ ತೆರಳ್ತಾ ಇದ್ದೇವೆ. ಸೋಮವಾರಪೇಟೆಯ ಎಲ್ಲ ಆಟಗಾರರನ್ನ ಪರಿಚಯಿಸಿಕೊಂಡು ತೆರಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಪಂದ್ಯವನ್ನು ಆಯೋಜನೆ ಮಾಡಿದಂತ ಇಂದಿರಾ ಗಾಂಧಿಯ ಅಧ್ಯಕ್ಷರಾದಂತಹ ನಾಗರಾಜ್ ಮತ್ತು ಎಲ್ಲ ಸಹಚರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇದರಲ್ಲಿ ಮತ್ತೊಂದು ಹಂತದ ಸೇರ್ಪಡೆಯೊಂದಿಗೆ ಸತ್ಯ ಸ್ಪೋರ್ಟ್ಸ್ ಕ್ಲಬ್ಗೆ 15 ಹರ್ಷ ಅವರಿಗೆ ಬೋನಸ್ ಪ್ಲಸ್ 2 ದಯವಿಟ್ಟಲ್ಲಿ ವಾದ ವಿವಾದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಬೋನಸ್ ಪ್ಲಸ್ 2 ಇದರೊಂದಿಗೆ 12-15 ಪಂದ್ಯ ಹತ್ತಿರ ಬಂದಾಯ್ತು. ಉಸಿರನ್ನ ಬಿಗಿ ಹಿಡಿದು ನೋಡ್ತಾ ಇದ್ದೇವೆ. ಸೆಕೆಂಡಿಗೆ 60ರಿಂದ 70 ಬಾರಿ ಬಡಿದುಕೊಳ್ಳುವ ಹೃದಯ ಪಂದ್ಯವನ್ನು ನೋಡಿದ್ರೆ ಓ ದೇವ, 15 ನಗದು 8,000 ದ್ವಿತೀಯ. 13-15 13-15 ಸ್ಪ್ರೇ ವ್ಯವಸ್ಥೆ ಇಲ್ಲ ಅಂತ ಕಾಣ್ತದೆ. ಚೆಸ್ಟ್ ನಂಬರ್ 7 ಉದ್ದನೆಯ ಆಟಗಾರ. ಅಣ್ಣ ಲೈನಪ್ ದಯವಿಟ್ಟು ಲೈನ್ ಗೊಳಿಸಿ. ಅಲ್ಲಿ
13-15 in favor Satya Sports Club, Somawara Pet. ಹೆಚ್ಚು ಬದಿಯಲ್ಲಿ ಲೆಫ್ಟ್ ಕಾರ್ ವಿಭಾಗದಲ್ಲಿ ರೈಟ್ ಕಾರ್ ರೈಡರ್ ಸೇಫ್ ಓನ್ಲಿ 1 ಪಾಯಿಂಟ್ 16-13. ಇದರಿಗೆ ಮತ್ತೆ ದಾಳಿಯಲ್ಲಿ ಚೆಸ್ಟ್ ಮಾರ್ಕ್ 10